ಅಶೋಕ್ ಗೌಡ್ರೆ ಎಲ್ಲಿದೆ ನಿಮ್ಮ ಹತ್ರ ಉದಾಹರಣೆ? ಎಲ್ಲಿದೆ ಸರ್ಕಾರ ದಾನ ಮಾಡಿರುವ ಲ್ಯಾಂಡ್ ಇದೆ ಅಂತ ಹೇಳಿ ಎಲ್ಲಿದೆ ಉದಾಹರಣೆ? 6,10,000 ಎಕರೆ ಇತ್ತು ಅವತ್ತು. ಇವತ್ತು ಹೆಂಗೆ 9,40,000 ಎಕರೆ ಆಯ್ತು? ಅಲ್ಲ, ಈಗ ನಮ್ಮ ಆನೇಕಲ್ಲಲ್ಲಿ ಟೌನ್ ಎಂಟ್ರೆನ್ಸ್ ಅಲ್ಲಿ 5 ಎಕರೆ ಜಾಗ, ಮುನ್ಸಿಪಾಲಿಟಿ ಬಿಲ್ಡಿಂಗ್ ಇಲ್ಲ, ಅಲ್ಲಿ ತಹಸೀಲ್ದಾರ್ ಆಫೀಸ್ ಬಿಲ್ಡಿಂಗ್ ಇಲ್ಲ, ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಇಲ್ಲ, 5 ಎಕರೆ ವಕಫ್ ಕೊಟ್ಬಿಟ್ರು. ಅದರಲ್ಲಿ ಕಾಂಪೌಂಡ್ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಇರಲಿ, ಅದು ನಮ್ಮ ಪ್ರಾಪರ್ಟಿ, ನಾವು ಕಾಂಪೌಂಡ್ ಅನ್ನು ಹಾಕ್ತೀವಿ, ಸ್ವಿಮ್ಮಿಂಗ್ ಪೂಲ್ ಅದೇ ತಮಿಳುನಾಡು ದೇವಸ್ಥಾನ ಇಲ್ಲ. ಪ್ರಶ್ನೆ ಕೇಳಿಸ್ಕೊಂಬಿಡಿ. ಡಬಲ್ ಓಕೆ, ಟ್ರಿಪಲ್ ಓಕೆ, ಇದೇನು ಇದ್ದಕ್ಕಿದ್ದಂಗೆ ಇಷ್ಟು ಜಾಸ್ತಿ ಆಯ್ತು ಅನ್ನೋದು ಅಶೋಕ್ ಗೌಡ್ರು ಸೇರಿದಂತೆ ಅನೇಕರು ಕೇಳ್ತಿರೋ ಪ್ರಶ್ನೆ. 3ನೇ ಅತಿ ದೊಡ್ಡ ಪ್ರಾಪರ್ಟಿ ಹೋಲ್ಡರ್ಸ್ ಪಟ್ಟಿಯಲ್ಲಿ ವಫ್ ಹೆಂಗ್ ಬಂತು? ನೀವು ಇಲ್ಲೀಗಲ್ ಆಗಿ ಕಂಡ ಭೂಮಿಯನ್ನ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಂಡು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಅವಕಾಶ ಕೊಡದೇ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಅನುಮಾನ ನೋಡಿ, 1954 ಅವ್ರು ಹೇಳಿದ್ರು ವಕ್ಫ್ ಪ್ರಾಪರ್ಟೀಸ್ ಅಂತ ಹೇಳಿಕೊಂಡು. 3ನೇ ಅತಿ ಹೆಚ್ಚು ಪ್ರಾಪರ್ಟಿ ಈ ದೇಶದಲ್ಲಿ ಇರುವಂತದ್ದು ವಕ್ಫ್ ಬೋರ್ಡ್ ನಲ್ಲಿ. ಇದು ಆಲ್ರೆಡಿ ಸೆಟಲ್ಡ್ ಇರತಕ್ಕಂಥದ್ದು, ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಎರಡನೇದು, ಎಂಕ್ರೋಚ್ ಗೌರ್ಮೆಂಟ್ ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ಪ್ರಕರಣ ಇದ್ರೆ ಅದನ್ನು ತೋರಿಸಬೇಕಾಗುತ್ತೆ. ಈಗ ವಕ್ಫ್ ಟ್ರಿಬ್ಯುನಲ್ ಖಾಲಿ ಮುಸ್ಲಿಮ್ಸ್ಗೆ ಮಾತ್ರ ಇರುವಂಥದ್ದು ಅನ್ನುವಂಥ ಪ್ರಶ್ನೆ. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಯಾವುದಾದ್ರೂ ಹಿಂದೂಗಳ ಆಸ್ತಿಗಳು ಎಲ್ಲಿಯಾದ್ರೂ ಎಂಕ್ರೋಚ್ ಹಾಕಿದೆ ಅಂದ್ರೆ ಆ ಹಿಂದೂಗಳು ಕೂಡ ಬಂದು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಬಂದು ಕೇಸ್ ನೋಡಿ, ವಕ್ಫಿರದು ಅನೇಕ ವಿವಾದಗಳಿದೆ, ವಕ್ಫ್ ಪ್ರಾಪರ್ಟಿದು ಅನೇಕ ವಿವಾದಗಳಿದೆ. ಈ ವಿವಾದಕ್ಕೆ ಬೇಕಾಗಿ ಸಪರೇಟ್ ಆಗಿ ಒಂದು ವಕ್ಫ್ ಕೋರ್ಟ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಖಾಲಿ ಮುಸಲ್ಮಾನ ಜಡ್ಜಸ್ ಗಳು ಇರುವುದಲ್ಲ, ಲಿಮಿಟೆಡ್ ಆಗಿ ಅನ್ಯ ಧರ್ಮೀಯರ ವರ್ಗದ ಅನೇಕ ಜಡ್ಜಸ್ಗಳು ಕೂಡ ನಮ್ಗೆ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಗುಲ್ಬರ್ಗದಲ್ಲಿ ಇದೆ ವಕ್ಫ್ ಕೋರ್ಟ್ಗಳು. ಅಲ್ಲಿ ಇರುವಂತದ್ದು ಖಾಲಿದಲ್ಲ. ಮತ್ತೆ ಇದು ಒಂದ್ ನಿಮಿಷ, ಇದು ಮಾನಿಟರಿಂಗ್ ಆಗ್ತಾ ಇರೋದು ಹೈಕೋರ್ಟ್ ನ ಇದರಿಂದಲೇ. ವಕ್ಫ್ ಟ್ರಿಬ್ಯುನಲ್ ಜಡ್ಜ್ ಕೊಟ್ಟ ಒಂದು ತೀರ್ಪು ಅದು ಫೈನಲೈಸ್ ಅಲ್ಲ, ಅದು ಮತ್ತು ಕೂಡ ಅಂಡರ್ಗ್ರೌಂಡ್ ಹೋಗುತ್ತೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್. ಯಾವುದು ವಕ್ಫ್ ಟ್ರಿಬ್ಯುನಲ್ ಇಂದ ಖಾಲಿ ಮುಸಲ್ಮಾನರಿಗೆ ಒಂದು ಭಾರಿ ದೊಡ್ಡ ಒಂದು ಅವಕಾಶ ಕೊಟ್ಟರು. ಇದರಿಂದ ಇಡೀ ದೇಶ ಮುಸ್ಲಿಂ ರಾಷ್ಟ್ರ ಆಗಿ ಬಿಡುತ್ತಾ ಅನ್ನತಕ್ಕಂಥ ಆ ಒಂದು ಕಲ್ಪನೆ, ಆ ಭ್ರಮೆ. ವಿಧಾನಸೌಧದ ಅಂತ ಹೇಳಿಕೊಂಡು, ವಿಧಾನಸೌಧದ್ದು ಕೂಡ ನೀವು ಗಜೆಟ್ ನೋಟಿಫಿಕೇಶನ್ ಹಳೆತದ್ದು ನೋಡಿದ್ರೆ ಆ ಏರಿಯಾ ವಕ್ಫ್ ಅಂಡರ್ ಅಲ್ಲಿ ಬರುತ್ತೆ. ನಂತರ ಬಂದು ಮಾಡಿಕೊಂಡಿದ್ದಲ್ಲ. ಮುಂಚೆ ಎಲ್ಲಿತ್ತು ಅದು? ವಕ್ಫ್ ಬೋರ್ಡ್ ಯಾವಾಗ ಅದು ವಕ್ಫ್ ಬೋರ್ಡ್ ನ ಪ್ರಾಪರ್ಟಿ ಆಗಿದ್ದು ಯಾವಾಗ? ಅದಕ್ಕೆ ಮುಂಚೆ ಯಾರ ಹತ್ರ ಇತ್ತು? 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 ಡಾಕ್ಯುಮೆಂಟ್ ಯಾರ ಹತ್ರ ಇದೆ? ಇಲ್ಲ ಇಲ್ಲ, ಎರಡು ಸಿಂಪಲ್ ಪ್ರಶ್ನೆ. ಮಜೀದ್ ಅವ್ರಿಗೆ ಈಗ ರಾಮನಗರದಲ್ಲಿ ಕೋರ್ಟ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ. ಅದು ಕೂಡ ವಕ್ಫಿನಲ್ಲೇ ಇದ್ದಂತ ಒಂದು ಕನ್ಸ್ಟ್ರಕ್ಷನ್ ಆಗಿರೋದು, ಎಂಕ್ರೋಚ್ ಆಗಿದೆ. ಅದಕ್ಕೆ ಬೇರೆ ಬೇರೆ ರೀತಿ ಇದೆ, ನ್ಯಾಯಾಲಯಗಳಿವೆ, ಅವುಗಳ ಅದಕ್ಕೆ ಸಂಬಂಧಪಟ್ಟ ತೀರ್ಪು ಕೊಟ್ಟಿದೆ. ಮಜೀದ್ ಅವರೇ, ಎರಡು ಸಿಂಪಲ್ ಪ್ರಶ್ನೆ ಅಪ್ಪ. ನೀವೇ ಹೇಳಿದ್ರಿ ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಂದ್ರೆ ಕೇವಲ ಮುಸಲ್ಮಾನರೇ ಇದ್ದಾರೆ ಅಂತಲ್ಲ. ಈಗ ಬೋರ್ಡ್ ನಲ್ಲಿ ಮುಸಲ್ಮಾನೇತರರು ಬರ್ತಾರೆ ಅಂತಂದ್ರೆ ಅಬ್ಜೆಕ್ಷನ್ ಯಾಕಿರ್ಬೇಕು? ವೆರಿ ಸಿಂಪಲ್ ಪ್ರಶ್ನೆ. ಅದರಲ್ಲಿ ವಿಚಾರ ಇದೆ ನೋಡಿ. ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ಮುಸಲ್ಮಾನರ ಧಾರ್ಮಿಕ ನಂಬಿಕೆಗಳ ವಿಚಾರಗಳು ಅದರಲ್ಲಿ ಅಡಗಿದೆ. ಬೋರ್ಡ್ ಅಂತ ಗಳಿಸ್ಕೊಳ್ಬೇಡಿ. ಮದ್ರಸಾ ಇದೆ, ಮುಸ್ಲಿಂ ಖಾಲಿ ಮುಸ್ಲಿಂ. ಒಂದು ಮದ್ರಸಾ ಮಾಡುವುದಕ್ಕೆ ವಕ್ಫ್ ಮಾಡ್ತಾರೆ. ಒಂದು ಮದ್ರಸಾ ಮಾಡಿ ಅಂತೇಳಿ ಒಬ್ಬ ಮುಸಲ್ಮಾನ ವಕ್ಫ್ ಮಾಡ್ತಾನೆ. ಒಂದು ಮಸೀದಿ ಕಟ್ಟಿ ಅಂತ ಹೇಳ್ಕೊಂಡು ಮುಸಲ್ಮಾನ ವಕ್ಫ್ ಮಾಡ್ತಾನೆ. ಅದು ಟೋಟಲಿ ಮುಸಲ್ಮಾನರ ಧಾರ್ಮಿಕ ನಂಬಿಕೆ ಅನ್ವಯ ಬರುವಂತದ್ದು. ಅದನ್ನು ನೀವು ಸಂವಿಧಾನ ಇಲ್ವಾ ಅನ್ನೋದು ಕೇಳುವುದು ಪ್ರಶ್ನೆ. ಮುಸ್ಲಿಮರ ಧಾರ್ಮಿಕ ನಂಬಿಕೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. 26, 27, 20, 29, 30 ಅದಕ್ಕೆ ಅವಕಾಶ ಇದೆ. ಆ ಅನ್ವಯ ಅದರಲ್ಲಿ ಮುಸ್ಲಿಮರೇ ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಈಗ ಉದಾಹರಣೆಗೆ ಹಿಂದೂ ಧರ್ಮೀಯರು ಅವರ ದೇವಸ್ಥಾನಗಳು, ಮಠಗಳಿರ್ತವೆ. ಅಲ್ಲಿ ಒಂದು ಮುಸಲ್ಮಾನ ತಂದು ಬಿಟ್ಟು ಈ ರೀತಿಯಲ್ಲಿ ಮಾಡುವಂತ ಹೇಳಿದ್ರೆ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಮುಸಲ್ಮಾನ್ ಇದ್ದಾರೆ ನಿಮಗೆ ಗೊತ್ತಾ? ನಾನೀಗ ಕೊಡ್ತೇನೆ ಹೆಸರನ್ನ.
ನೂರಾರು ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಅದೇ ಇರ್ಬೋದು. ರೀತಿ ನಾವು ಮಸೀದಿಯಲ್ಲಿ ನಾನು ನಮ್ಮವರನ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. Exactly. ಇಲ್ಲ, ಭವ್ಯ ಅವ್ರು ಅಲ್ಲಿ ತಗೊಳ್ತಾರೆ ಅಂದ್ರೆ ನಿಮ್ಗೆ ಯಾಕೆ objection? ನಿಮ್ಗೆ ಯಾಕೆ objection? ಒಂದು ಮುಸಲ್ಮಾನರು ಒಂದು ವಕ್ಫನ್ನು ಮಾಡಿದಾಗ ಅದನ್ನ ಮುಸ್ಲಿಂ ಧರ್ಮದವರು ನಡೆಸಿಕೊಂಡು ಹೋದ್ರೆ ಅದರಲ್ಲಿ ತೊಂದರೆ ಏನಿದೆ? ಭವ್ಯ ಅವ್ರು ಕೇಳಿದ್ದು ಬಹಳ ವ್ಯಾಲಿಡ್ ಪ್ರಶ್ನೆ. ನೀವು ದೇವಸ್ಥಾನದ ಉದಾಹರಣೆ ಕೊಟ್ಟು ದೇವಸ್ಥಾನದಲ್ಲಿ ಮುಸ್ಲಿಂನ ಕೂರಿಸಿದ್ರೆ ಹೆಂಗೆ ಅಂತ ಕೇಳ್ತಿದ್ದೀರಿ. ಇಲ್ಲಿ ಪ್ರಶ್ನೆ ದೇವಸ್ಥಾನದಲ್ಲ, ಅಂದ್ರೆ ಮಾಸ್ಕ್ ಅಲ್ಲ. ನಿಮ್ಮ ದರ್ಗಾಗಳಲ್ಲಿ ಹಿಂದೂಗಳನ್ನ ಅಥವಾ ಬೇರೆ ಧರ್ಮದವ್ರನ್ನ ತಂದು ಕೂರಿಸ್ತೀವಿ ಅಂತ ಹೇಳ್ತಿಲ್ಲ. ಬೋರ್ಡ್ ವಾಟ್ ಇಸ್ ಅ ಬೋರ್ಡ್? ಬೋರ್ಡ್ ನಲ್ಲಿ ಸದಸ್ಯರು ಮಾಸ್ಕ್ ಕಳಿಸ್ತಿಲ್ಲ, ದರ್ಗಾ ಕಳಿಸ್ತಿಲ್ಲ. ಯಾಕೆ ಮಿಸ್ಲೀಡ್ ಮಾಡ್ತೀರಿ? ನಾನೀಗ ಹೇಳ್ತಾ ಇರುವಂತದ್ದು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ವಕ್ಫ್ ಅಂತ ಹೇಳುವಂತದ್ದು ಅಲ್ಲಿ ಧಾರ್ಮಿಕ ನಂಬಿಕೆಗಳು ಕೂಡ ಇರ್ತವೆ. ಇದರ ಬಗ್ಗೆ ಮಾತಾಡಿಲ್ಲ. ಧಾರ್ಮಿಕ ನಂಬಿಕೆ ಆಚರಣೆಗಳನ್ನ ಒಂದು ಧಾರ್ಮಿಕ ನಾಯಕತ್ವದ ಆ ಒಂದು ನಂಬಿಕೆ ಅಡಿಯಲ್ಲೇ ಮಾಡುವವರಿದ್ರೆ ಬಹಳ ಪರಿಣಾಮಕಾರಿ ಆಗುತ್ತೆ ಅನ್ನೋದು ನಾನು ಹೇಳಿದೆ. ನಿಮಿಷ 24 ಟೈಪ್ ಆಫ್ ಯೂಸೇಜಸ್ ನ ಈ ವಕಫ್ ಇದರಲ್ಲಿ ಇವತ್ತಿಗೆ ಇಂಡಿಯಾದಲ್ಲಿ ಉಪಯೋಗಿಸ್ಕೊಂತಿದ್ದಾರೆ. ಅಗ್ರಿಕಲ್ಚರಲ್ ಲ್ಯಾಂಡ್ ಇಂದ ಹಿಡ್ಕೊಂಡು ಕಮರ್ಷಿಯಲ್ ಶಾಪ್ಸ್ ಮತ್ತು ಹಾಸ್ಪಿಟಲ್ಸ್ ವರೆಗೂ ಉಪಯೋಗಿಸ್ತಾ ಇದ್ದಾರೆ. ಈಗ ಮಸೀದಿಗಳ ಬಗ್ಗೆ ನಾವು ಯಾರು ತಕರಾರು ತೆಗಿತಾ ಇಲ್ಲ. ಮಸೀದಿಗಳ ಬಗ್ಗೆ ಯಾರು ತಕರಾರು ತೆಗಿತಿಲ್ಲ. ಮದ್ರಾಸಾಗಳ ಬಗ್ಗೆ ನಾವು ಏನ್ ಹೇಳ್ತಿದ್ವಿ, ಅದ್ರಲ್ಲಿ ಸಿಸ್ಟಮ್ ಆಫ್ ಎಜುಕೇಶನ್ ಮಾತ್ರ ಇಂಪ್ರೂವ್ ಆಗಬೇಕು ಅಂತೇಳಿ ಯಾವ ರೀತಿಯ ವರದಿಗಳನ್ನ ಸಾಚಾರ್ ಕಮಿಟಿನೂ ಸೇರಿಸ್ಕೊಂಡು JPCನೂ ಸೇರಿಸ್ಕೊಂಡು 12,000 ಕೋಟಿ ಆದಾಯ ಬರಬೇಕಾಗಿರೋ ಕಡೆ ಕೇವಲ 165 ಕೋಟಿ ಬರ್ತಾ ಇದೆ. ಇಲ್ಲಿ ಮೋಸ ಆಗ್ತಿದೆ, ಅನ್ಯಾಯ ಆಗ್ತಿದೆ. ಆಮೇಲೆ ಮಹಿಳೆಯರಿಗೆ ಮತ್ತು ಅತ್ಯಂತ ಕಡು ಬಡವರಿಗೆ ಯಾವುದೇ ರೀತಿಯ ರೆಪ್ರೆಸೆಂಟೇಷನ್ ಸಿಗ್ತಾ ಇಲ್ಲ. ಅವ್ರಿಗೆ ಯಾವುದೋ ರೀತಿ ಬೆನಿಫಿಟ್ ಆಗ್ತಾ ಇಲ್ಲ. ಮಧ್ಯವರ್ತಿಗಳು, ಮಾಫಿಯಾಗಳು ಮತ್ತು ರಾಜಕಾರಣಿಗಳು, ಮುಸಲ್ಮಾನ ರಾಜಕಾರಣಿಗಳು ಇದನ್ನು ದುರುಪಯೋಗ ಪಡಿಸ್ಕೊಂತಾವ್ರೆ ಅಂತೇಳಿ ವರದಿ ರಿಪೋರ್ಟ್ ಕೊಟ್ಟರು. ರೆಹಮಾನ್ ಖಾನ್ ಅವರೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ. ಇದೆಲ್ಲ ವರದಿನ ಇಟ್ಕೊಂಡು ಯಾವ ರೀತಿ ಈಕ್ವಾಲಿಟಿನ ಮುಸಲ್ಮಾನ ಕಮ್ಯುನಿಟಿ ಒಳಗಡೆ ತರಬೇಕು. ಆಮೇಲೆ ಮಹಿಳೆಯರಿಗೆ ಈ ಫಸ್ಟ್ ಆಫ್ ಆಲ್ ವಕಫ್ನ ಮಾಡಿದ್ದು ಯಾರು ಗೊತ್ತಾ ನಿಮಗೆ? ತುಂಬಾ ಇಂಟ್ರೆಸ್ಟಿಂಗ್. ಮೊಹಮ್ಮದ್ ಪೈಗಂಬರ್ ಅವರ ಹೆಂಡತಿಯಾದಂತ ಐಷಾ ಅವರು ಮಾಡಿದ್ದು ವಕಫ್ನ ಮಾಡಬೇಕು. ಏನಕ್ಕೆ? ಬಡವರು ಮತ್ತು ಸಮಾಜನ ಕಟ್ಟಲಿಕ್ಕೋಸ್ಕರವಾಗಿ ಅನುಕೂಲ ಪ್ರಶ್ನೆಯಲ್ಲಿ ಇಷ್ಟು ಮಾತ್ರ ನನಗೆ ವ್ಯಾಲಿಡ್ ಅನ್ಸೋ ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ. ಮುಸಲ್ಮಾನರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಇರೋದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬದಲಾವಣೆ ತರ್ತೀವಿ ಅಂದ್ರೆ ತೊಂದ್ರೆ ಏನು? ಹಂಗಲ್ಲ ಮೇಡಮ್, ನಿಮಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದು ಪಿತೂರಿ, ಇದು ಒಂದು ಕುತಂತ್ರ, ಷಡ್ಯಂತ್ರ. ಹೆಂಗೆ ಹೇಳಿದ್ರೆ ಪ್ರತಿಯೊಂದು ಬೋರ್ಡ್ ಅಲ್ಲಿ ಇಬ್ಬರು RSS ನವರ ಒಳಗಡೆ ತೋರಿಸಿ ಯಾವ ಜಮೀನನ್ನ ನಾವು ಅದೇ ಮುಸ್ಲಿಮೇತರರು ಎಲ್ಲರೂ ಕೂಡ ಮುಸ್ಲಿಂ ಹೇಳ್ತಾ ಇದ್ದಾರೆ.